ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಭಾರತಕ್ಕೆ ಒಬಾಮಾ ಆಗಮನದ ವೇಳೆ ಲಷ್ಕರ್ ಇ ತೊಯ್ಬಾ ಸಂಘಟನೆ ವಿಧ್ವಂಸಕ ಕೃತ್ಯವನ್ನು ಎಸಗಲು ಸಂಚು ರೂಪಿಸಿದೆ ಅಂತ ಕೇಂದ್ರ ಗುಪ್ತಚರ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ 7 ಸ್ತರದ ಭದ್ರತೆಗಾಗಿ ಸಾಕಷ್ಟು ಪೊಲೀಸರನ್ನ ನಿಯೋಜಿಸಲಾಗಿದೆ. ಇನ್ನು ಭಾರತ ಪಾಕ್ ಗಡಿಯಲ್ಲಿ ಸೇನೆಯಿಂದ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಗಡಿಯಲ್ಲಿ 12 ಬಿಎಸ್ಎಫ್ನ ಹೆಚ್ಚುವರಿ ತಂಡಗಳನ್ನು ನಿಯೋಜಿಸಲಾಗಿದೆ. ಅಲ್ಲದೆ ರಾಜ್ಪಥ್ ಪ್ರದೇಶದ ಕಣ್ಗಾವಲಿಗೆ ವಿಶೇಷ ರಕ್ಷಣಾ ಪಡೆ ಜೊತೆಗೆ ಅಮೆರಿಕನ್ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿಯ ಸಿಬ್ಬಂದಿ ನೇತೃತ್ವದಲ್ಲಿ 7 ಹಂತದ ತಪಾಸಣೆ ನಡೆಸಲಿದೆ. 80,000 ಪೊಲೀಸ್ ಸಿಬ್ಬಂದಿ, 20,000 ಅರೆ ಸೇನಾ ಪಡೆ ಸಿಬ್ಬಂದಿ ಹಾಗೂ ಕನ್ಸೀಲ್ಡ್ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ನ ಸಿಬ್ಬಂದಿಯನ್ನು ಕೂಡ ನಿಯೋಜಿಸಲಾಗಿದೆ. ಈಗಾಗಲೇ ದೆಹಲಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ 15,000 ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ನಡೆಸಿದಂತಹ ವಾಕ್ ಥ್ರೂ ಇಲ್ಲಿದೆ ನೋಡಿ. ಭಾರತ ಗಣರಾಜ್ಯವಾಗಿ ಘೋಷಣೆಯಾದ ನಂತರ ಇದೇ ಮೊದಲ ಬಾರಿಗೆ ಅಮೆರಿಕನ್ ರಾಷ್ಟ್ರಾಧ್ಯಕ್ಷರೊಬ್ಬರು ಭಾರತದ ಗಣರಾಜ್ಯೋತ್ಸವ ಪರೇಡ್ ವೀಕ್ಷಿಸಲು ನವದೆಹಲಿಗೆ ಆಗಮಿಸುತ್ತಿದ್ದು, ಜನವರಿ 24ರಂದು ರಾತ್ರಿ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಸಪತ್ನಿಕರಾಗಿ ನವದೆಹಲಿಯಲ್ಲಿ ಬಂದಿಳಿಯಲಿದ್ದಾರೆ. 25ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಇತರ ಗಣ್ಯರ ಜೊತೆ ಬರಾಕ್ ಒಬಾಮಾ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದು, 26ರಂದು ಬೆಳಗ್ಗೆ 2 ಗಂಟೆಗಳ ಕಾಲ ಇದೇ ರಾಜ್ಪಥ್ನ ಇಲ್ಲಿ ನಿರ್ಮಿಸಲಾಗುತ್ತಿರುವ ವಿವಿಐಪಿ ಎನ್ಕ್ಲೋಸರ್ನಲ್ಲಿ ಕುಳಿತುಕೊಂಡು ಗಣರಾಜ್ಯೋತ್ಸವ ಪರೇಡನ್ನು ವೀಕ್ಷಿಸಲಿದ್ದಾರೆ. ಅಮೆರಿಕನ್ ರಾಷ್ಟ್ರಾಧ್ಯಕ್ಷರು ಈ ರೀತಿ ಓಪನ್ ಏರ್ನಲ್ಲಿ ಕುಳಿತುಕೊಂಡು ಮತ್ತೊಂದು ದೇಶದ ಗಣರಾಜ್ಯೋತ್ಸವ ಪರೇಡನ್ನು ವೀಕ್ಷಿಸುತ್ತಿರುವುದು ಇದೇ ಮೊದಲ ಬಾರಿ ಎನ್ನಲಾಗುತ್ತಿದೆ. ಮತ್ತು ಈಗಾಗಲೇ ರಾಜ್ಪಥ್ನಲ್ಲಿ ನೋ ಫ್ಲೈ ಝೋನ್ ಮಾಡಿ ಎನ್ನುವುದನ್ನು ಅಮೆರಿಕನ್ ಭದ್ರತಾ ಅಧಿಕಾರಿಗಳು ಕೇಳಿಕೊಂಡಿದ್ದರು. ಆದರೆ ಭಾರತದ ರಕ್ಷಣಾ ಇಲಾಖೆ ಇದನ್ನು ನಿರಾಕರಿಸಿದೆ. ಯಾಕಂದರೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಅಂತಿಮವಾಗಿ 12 ನಿಮಿಷಗಳ ಕಾಲ ಒಂದು ಏರ್ ಶೋವನ್ನು ಕೂಡ ಮಾಡಲಾಗುತ್ತೆ. ಈ ಕಾರಣದಿಂದ ನೋ ಫ್ಲೈ ಝೋನ್ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ 24ರಿಂದ ರಾತ್ರಿ ರಾಜ್ಪಥ್, ರಾಷ್ಟ್ರಪತಿ ಭವನ ಮತ್ತು ಇಡೀ ಚಾಣಕ್ಯಪುರಿ ಪರಿಸರವನ್ನು ಯಾವುದೇ ರಕ್ಷಣಾ ಇಲಾಖೆಗೆ ಸೇರದ ಯಾವುದೇ ಬೇರೆ ವಿಮಾನಗಳು ಹಾರಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವುದನ್ನು ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ಅಮೆರಿಕನ್ ಅಧ್ಯಕ್ಷ ಬರಾಕ್ ಒಬಾಮಾಗಾಗಿ ಈಗಾಗಲೇ 7 ಲೇಯರ್ ಸೆಕ್ಯುರಿಟಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಅತ್ಯಂತ ಹೊರವರ್ತುಲದಲ್ಲಿ ದೆಹಲಿ ಪೊಲೀಸ್ ಇರುತ್ತೆ, ಒಳವರ್ತುಲದಲ್ಲಿ ಶಾರ್ಪ್ ಶೂಟರ್ಗಳಿರ್ತಾರೆ. ಹೀಗೆ ಒಂದು 7 ಲೇಯರ್ ಸೆಕ್ಯುರಿಟಿ ವ್ಯವಸ್ಥೆ. ಇಡೀ ನವದೆಹಲಿಯಲ್ಲಿ 15,000 CCTV ಕ್ಯಾಮ್ರಾಗಳನ್ನು ಅಳವಡಿಸಲಾಗ್ತಾ ಇದೆ. ಅವುಗಳನ್ನು ಮಾನಿಟರ್ ಮಾಡಲಿಕ್ಕೆ ಭಾರತ ಮತ್ತು ಅಮೆರಿಕದ ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಕೂಡ ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದೇ ಮೊದಲ ಬಾರಿಗೆ ಅಮೆರಿಕನ್ ರಾಷ್ಟ್ರಾಧ್ಯಕ್ಷರೊಬ್ಬರು ತಮ್ಮ ಲಿಮೋಸಿನ್ ಬೀಸ್ಟ್ ಏನು ಅತ್ಯಂತ ಅತ್ಯಾಧುನಿಕ ಭದ್ರತಾ ಸೌಕರ್ಯವುಳ್ಳ ಕಾರಿದೆ ಅದನ್ನು ಬಿಟ್ಟು ಭಾರತದ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯವರ BMW ರಾಷ್ಟ್ರಪತಿ ಭವನದಿಂದ ರಾಷ್ಟ್ರಪತಿ ಭವನದ ಅಂಗರಕ್ಷಕ ಪಡೆಯೊಂದಿಗೆ ಈ ಒಂದು ಸ್ಥಳಕ್ಕೆ ಸುಮಾರು 2 ಕಿಲೋಮೀಟರ್ ದೂರದವರೆಗೆ ಕಾರ್ನಲ್ಲಿ ಆಗಮಿಸಲಿದ್ದಾರೆ. ಅಮೆರಿಕನ್ ರಾಷ್ಟ್ರಾಧ್ಯಕ್ಷರು ಬೇರೆ ರಾಷ್ಟ್ರದ ಅಧ್ಯಕ್ಷರ ಕಾರ್ನಲ್ಲಿ ಪ್ರಯಾಣಿಸುತ್ತಿರುವುದು ಕೂಡ ಇದೇ ಮೊದಲ ಬಾರಿ ಎನ್ನಲಾಗುತ್ತಿದೆ. ಈ ಬಾರಿ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಸೂಪರ್ ಹರ್ಕ್ಯುಲಸ್ ವಿಮಾನ, ಗ್ಲೋಬ್ ಮಾಸ್ಟರ್ ವಿಮಾನಗಳನ್ನು ಕೂಡ ಪ್ರದರ್ಶಿಸಲಾಗ್ತಾ ಇದೆ. ನವದೆಹಲಿಯಿಂದ ಕ್ಯಾಮ್ರಾಮನ್ ಕೈಲಾಶ್ ಚಂದ್ಗೌರ್ ಜೊತೆಗೆ ಸುವರ್ಣ ನ್ಯೂಸ್ 24/7ಗಾಗಿ ಪ್ರಶಾಂತ್ ಮಾತು.